ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರದಾಗ NHK ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ CRDR 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಎಲ್ರಿಗೂ ಕೂಡ ನಿಮಗೆ ಎಕ್ಸಾಮ್ ಸೆಂಟರ್ ಕೂಡ ಅನೌನ್ಸ್ ಆಗಿದ್ದು, ಈ ಒಂದು ಎಕ್ಸಾಮ್ಸನ್ನು ಎಷ್ಟು ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ, ಜಿಲ್ಲಾವಾರು ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸನ್ನು ಬರಿತಾ ಇದ್ದಾರೆ, ನೆಕ್ಸ್ಟ್ ಈ ಒಂದು ಪರೀಕ್ಷಾ ಕೇಂದ್ರ ಬದಲಾಗುತ್ತಾ ಮತ್ತು ಎರಡು ಅರ್ಜಿ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ಎಕ್ಸಾಮ್ ಸೆಂಟರ್ಸ್ಗಳನ್ನು ನೀಡಲಾಗುತ್ತೆ, ಈ ಒಂದು ವಿಡಿಯೋದಲ್ಲಿ ಎಲ್ಲ ನಿಮ್ಮ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, 3064 PC ಒಂದು ಅಪ್ಡೇಟ್ಸನ್ನು ನಾವು ನೋಡಿದ್ರೆ 3064 NHK ನಾನ್ HK ಹೈದರಾಬಾದ್ ಕರ್ನಾಟಕ ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ CRDR 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಹುದ್ದೆಗಳ ಸಂಖ್ಯೆ 3064 ಹುದ್ದೆಗಳಾಗಿದ್ದು, ಅರ್ಜಿ ಹಾಕಿದವರು ಎಷ್ಟು ಅಂತಂದರೆ 3,18,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು 3064 ಹುದ್ದೆಗಳಿಗೆ ಅಪ್ಲಿಕೇಶನ್ಸನ್ನು ಹಾಕಿರ್ತಾರೆ. ಈ ಒಂದು ಎಕ್ಸಾಮ್ ನಡೆಸುವಂಥ ದಿನಾಂಕ ಯಾವತ್ತು ಅಂತಂದರೆ 28/1/2024 ಆಗಿರುತ್ತೆ. ಪರೀಕ್ಷೆಯ ವಾರ ಯಾವುದು ಅಂತಂದರೆ ರವಿವಾರ ಆಗಿದ್ದು ಅಂತಂದರೆ ಭಾನುವಾರ ಆಗಿರುತ್ತೆ. ಪರೀಕ್ಷಾ ಸಮಯ 11 ಗಂಟೆಯಿಂದ 12:30ರವರೆಗೆ ಎಕ್ಸಾಮ್ಸನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ವಿದ್ಯಾರ್ಥಿಗಳು ಸರ್ ನಾವು 2 ಅಪ್ಲಿಕೇಶನ್ಸ್ ಹಾಕಿದ್ದೀವಿ, ನಮಗೆ ತುಂಬ ದೂರ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ದಾರೆ, ನಾವು ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ, ತುಂಬ ದೂರ ಎಕ್ಸಾಮ್ ಸೆಂಟರ್ಸನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಹೋಗೋದು ನಾವು, ಈ ಒಂದು ಎಕ್ಸಾಮ್ ಸೆಂಟರ್ಸ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಕೇಳಿದ್ದಾರೆ. ಮತ್ತು ಕೆಲವೊಬ್ಬರು ವಿದ್ಯಾರ್ಥಿಗಳು ನಮಗೆ ಯಾವುದೇ ರೀತಿಯಾದಂಥ ಇನ್ನೂ ಮೆಸೇಜಸ್ ಬಂದಿಲ್ಲ ಅಂತ ತುಂಬ ಗಾಬರಿ ಆಗಿರುವಂಥವ್ರು, ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಅಫಿಷಿಯಲ್ ಆಗಿ KSP ರಿಕ್ರೂಟ್ಮೆಂಟ್ ಎಂಬುವಂಥ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬೇಕಾಗಿರುತ್ತೆ. KSP ರಿಕ್ರೂಟ್ಮೆಂಟ್ ಎಂಬುವಂಥ ಈ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಿದ ತಕ್ಷಣ ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ನಿಮಗೆ ಕಂಪ್ಲೀಟಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆ ಒಂದು APC 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 28 ಜನವರಿ 2024ರಂದು ಎಕ್ಸಾಮ್ಸನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ. ನೆಕ್ಸ್ಟ್ ನಾವು ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಫಿಷಿಯಲ್ ಆದಂಥ 3064 NHK CRDR ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಸ್ ಅಥವಾ ಆ ಒಂದು ಅಧಿಕೃತ ಅಪ್ಡೇಟನ್ನು ನೋಡ್ಬೋದು. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, APC 3064 ಪೋಸ್ಟ್ SMS ಸೆಂಟ್ ಫಾರ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿತ್ ದ ರಿಟರ್ನ್ ಎಕ್ಸಾಮಿನೇಷನ್ ಯೂನಿಟ್ ಅಥವಾ ಡಿಸ್ಟ್ರಿಕ್ಟ್ ಡೀಟೇಲ್ಸ್ ಅಂತ ತಿಳಿಸಲಾಗಿರುತ್ತೆ. ಫಾರ್ ದೋಸ್ ಹೂ ಆರ್ ನಾಟ್ ರಿಸೀವ್ಡ್ ದ SMS ಕ್ಯಾನ್ ಲಾಗಿನ್ ಇನ್ ಟು ಮೈ ಅಪ್ಲಿಕೇಶನ್ ಪೇಜ್ ಟು ವ್ಯೂ ದ ರಿಟರ್ನ್ ಎಕ್ಸಾಮಿನೇಷನ್ ಯೂನಿಟ್ ಅಥವಾ ಡಿಸ್ಟ್ರಿಕ್ಟ್ ಅಂತ ತಿಳಿಸಲಾಗಿದೆ. ಸ್ನೇಹಿತರೆ, ನಿಮಗೆ ಯಾರಿಗೆಲ್ಲ ಈ ಒಂದು ಮೆಸೇಜಸ್ ಇನ್ನೂ ರಿಸೀವ್ ಆಗಿಲ್ಲ ಅಥವಾ ನಿಮ್ಮ ಒಂದು ಸಿಮ್ಮಿಗೆ ನೀವು ರೀಚಾರ್ಜ್ ಮಾಡಿಸಿರಲಿಲ್ಲ, ನನಗೆ ಇನ್ನೂ ಮೆಸೇಜ್ ಬಂದಿಲ್ಲ ಅನ್ನೋಂಥ ವಿದ್ಯಾರ್ಥಿಗಳೇನಾದರೂ ಆಗಿದ್ದರೆ ಇಲ್ಲಿ 3 ಡಾಟೆಡ್ ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನನ್ನ ಅರ್ಜಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನನ್ನ ಅರ್ಜಿಯ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೀವು ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಫಿಷಿಯಲ್ ಆಗಿ ನಿಮ್ಮ ಒಂದು ಮೈ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಈ ಒಂದು ಮೈ ಅಪ್ಲಿಕೇಶನಲ್ಲಿ ನಾನು ಇಲ್ಲಿ ಪ್ರೈವಸಿ ಪಾಲಿಸಿಗೋಸ್ಕರ ಇದನ್ನೆಲ್ಲದನ್ನು ಕೂಡ ಅಳಿಸಿದ್ದೀವಿ. ಯೂನಿಟ್ ಅಂತಂದರೆ ನೀವು ಯಾವ ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರ, ನೆಕ್ಸ್ಟ್ ಅಪ್ಲೈಡ್ ಆ್ಯಸ್ ಡೈರೆಕ್ಟ್ ಕ್ಯಾಂಡಿಡೇಟ್ ಅಥವಾ ನೀವು ಬೇರೆ ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಲ್ಲಿ ನಿಮ್ಮ ಒಂದು ಮೆನ್ಷನ್ ಮಾಡಲಾಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್, ಅಪ್ಲಿಕ್ಯಾಂಟ್ ನಂಬರ್ ಅಂತಂದರೆ ವಿದ್ಯಾರ್ಥಿಯ ಹೆಸರು, ಅವರ ಡೇಟ್ ಆಫ್ ಬರ್ತ್ ಇರುತ್ತೆ, ಅವರು ಅಪ್ಲೈ ಮಾಡಿರುವಂಥ ಕ್ಯಾಟಗರಿ ಯಾವುದು ಅಂತ ಮೆನ್ಷನ್ ಮಾಡಲಾಗಿರುತ್ತೆ. ನೆಕ್ಸ್ಟ್ ನೀವು ಗಮನಿಸೋದಾದರೆ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸನ್ನು ಇಲ್ಲಿ ಚೆಕ್ ಮಾಡ್ಕೋಬೋದು. ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಅಪ್ಲಿಕೇಶನ್ಗೆ ಪೇಮೆಂಟ್ ಮಾಡಿದರೆ ಟ್ರಾನ್ಸಾಕ್ಷನ್ ಡೇಟ್ ಅಂತಂದರೆ ನೀವು ಯಾವ ದಿನಾಂಕದಂದು ಈ ಒಂದು ಫೀಸನ್ನು ಪೇಮೆಂಟ್ ಮಾಡಿದ್ರೆ, ಟ್ರಾನ್ಸಾಕ್ಷನ್ ನಂಬರ್ ಕೊಟ್ಟಿರ್ತಾರೆ, ಯಾವ ಬ್ರಾಂಚಲ್ಲಿ ಪೇಮೆಂಟ್ ಮಾಡಿದ್ರೆ ಮತ್ತು ಎಷ್ಟು ಫೀಸನ್ನು ಪೇಮೆಂಟ್ ಮಾಡಿದ್ದೀರಾ ಅಂತ ತೋರಿಸುತ್ತೆ. ನೆಕ್ಸ್ಟ್ ನೀವು ಗಮನಿಸ್ಬೋದು, ಯು ಆರ್ ಎಲಿಜಿಬಲ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ಅಂತಂದರೆ ನೀವೇನಾದರೂ ಈ ಒಂದು ಎಕ್ಸಾಮ್ಸ್ನ ಬರೆಯಲಿಕ್ಕೆ ಎಲಿಜಿಬಲ್ ಆಗಿದ್ರೆ ಗ್ರೀನ್ ಕಲರಲ್ಲಿ ಈ ರೀತಿ ರೈಟ್ ಮಾರ್ಕಲ್ಲಿ ಯು ಆರ್ ಎಲಿಜಿಬಲ್ ಫಾರ್ ದ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಇಲ್ಲ ನೀವು ಫೀಸ್ ಪೇಮೆಂಟ್ ಮಾಡಿಲ್ಲ ಅಥವಾ ನೀವು ಫೀಸ್ ಪೇಮೆಂಟ್ ಮಾಡಿನೂ ಕೂಡ ನಿಮಗೆ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ರಿಟರ್ನ್ ಎಕ್ಸಾಮಿನೇಷನ್ ಅಂತ
ರೆಡ್ಡಿಂಕಲ್ಲಿ ಹಿಂಗೆ ಇಂಟು ಮಾರ್ಕಲ್ಲಿ ಈ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ನ ಒಂದು ಸೆಂಟರ್ ಯಾವುದು ಅಥವಾ ಡಿಸ್ಟಿಕ್ ಯಾವುದು ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೆಲವು ವಿದ್ಯಾರ್ಥಿಗಳಿಗೆ ರಾಯಚೂರು, ಬೆಳಗಾವಿ, ಮೈಸೂರು, ದಕ್ಷಿಣ ಕನ್ನಡ ಈ ರೀತಿ ನೀವು ಅರ್ಜಿ ಯಾವ ಜಿಲ್ಲೆಗೆ ಸಲ್ಲಿಸಿದ್ರೆ ಆ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯನ್ನು ಅವರು ನೀಡಿರ್ತಾರೆ. ಆ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಯಾವ ಡಿಸ್ಟಿಕ್ಕಲ್ಲಿದೆ ಅಂತ ಮೆನ್ಷನ್ ಮಾಡಲಾಗಿರುತ್ತೆ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮಿನೇಷನ್ ಸೀರಿಯಲ್ ನಂಬರನ್ನು ನೆಕ್ಸ್ಟ್ ವಿಲ್ ಬಿ ಕಮ್ಯುನಿಕೇಟೆಡ್ ಅಂತ ತಿಳಿಸಲಾಗಿದೆ. ಅಂತಂದರೆ ಮುಂದಿನ ದಿನಗಳಲ್ಲಿ ಅಂತಂದರೆ 25ನೇ ತಾರೀಕು ನಿಮಗೆ ಅಪ್ಡೇಟನ್ನು ಮಾಡಲಾಗುತ್ತೆ. ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ನಿಮಗೆ ಮೆಸೇಜಸ್ ಏನಾದರೂ ಬಂದಿಲ್ಲ ಅಂತಂದರೆ ಅಥವಾ ಎಷ್ಟು ಜನ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರ ಅಂತ ಇದೊಂದು ಕಂಪ್ಲೀಟ್ ಆದಂಥ ಮಾಹಿತಿ ಕೂಡ ಆಗಿರುತ್ತೆ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಪ್ರೀವಿಯಸ್ HK 420 ಎಕ್ಸಾಮ್ಸಲ್ಲಿ ನೀವು ಗಮನಿಸ್ಬೋದು ನಮ್ಮ ಚಾನಲ್ ಕಡೆಯಿಂದ 71 ಪ್ರಶ್ನೆಗಳು ಕೂಡ ಬಂದಿರುತ್ತೆ. ಹಾಗಾಗಿ ಈ ಒಂದು ಎಕ್ಸಾಮ್ಸಲ್ಲೂ ಕೂಡ ಹೆಚ್ಚಿನ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದಾರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಜಿಲ್ಲಾವಾರು ನಿಮ್ಮ ಒಂದು ವಿದ್ಯಾರ್ಥಿಗಳ ಲೀಸ್ಟ್ ಎಷ್ಟು ಜನ ಎಕ್ಸಾಮ್ಸ್ ಬರಿತಾ ಇರೋವಂಥ ಲೀಸ್ಟನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತರು ಈ ಒಂದು ಎಕ್ಸಾಮ್ಸನ್ನು ಬರೀಲಿಕ್ಕೆ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.